ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾಗು9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ ಇದು. ಯಾವಾಗಲೂ ಹೇಳ್ದಂಗೆ ನಾವು ಮನಿ ಬಗ್ಗೆ ಮಾತಾಡ್ತೀವಿ. ಅಂದರೆ ಮನಿನ ಮತ್ತಷ್ಟು ಅಟ್ರಾಕ್ಟ್ ಮಾಡೋ ವಿಧಾನದಲ್ಲಿ ಇವತ್ತಿನ ಭಾಗ ಏನು ಅಂದರೆ ನಿಮಗಿಲ್ಲಿ ಒಂದು ಸಣ್ಣ ಕತೆ ರೂಪದಲ್ಲಿ ಹೇಳ್ತೀವಿ. ಅಂದರೆ ಎಲ್ಲರ ಜೀವನದಲ್ಲಿ ಅದು ನಡೆದಿರುತ್ತೆ. ಎಕ್ಸಾಂಪಲ್ ವೈಸ್ ಹೇಳ್ತೀನಿ. ಅದೇನು ಅಂದರೆ ಒಂದು ವ್ಯಕ್ತಿ ಅವನಿಗೆ ಏನೆಲ್ಲ ಕಾಣಿಸ್ತಾ ಇರುತ್ತೆ ಅಂದರೆ ಸುತ್ತಲೂ ಹಣದ ರಾಶಿಗಳು, ಕುಪ್ಪೆ ರಾಶಿ, ಎಲ್ಲಿ ನೋಡಿದ್ರೂ ರಾಶಿ ಇರ್ತದೆ. ಅವನು ಮಲಗಿರೋ ಒಂದು ಹಾಸಿಗೆನೂ ಅಷ್ಟೇ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಒಳ್ಳೆ ಅವನೆಲ್ಲೋ ತೇಲಾಡ್ತಾ ಇರ್ತಾನೆ, ಆ ರೀತಿ ಇಮ್ಯಾಜಿನ್ ಇರುತ್ತೆ. ಇಮ್ಯಾಜಿನ್ ಅಂದರೆ ಅವನು ಹಾಗೆ ನಿದ್ದೆನಲ್ಲಿ ಹಾಗಿದ್ದಾನೆ. ಸೊ ಅವನೆಲ್ಲೋ ಒಂದು ಲೋಕಕ್ಕೆ ಹೋದಂಗೆ, ಆ ಲೋಕದಲ್ಲಿ ಹಣ ಬಿಟ್ಟು ಇನ್ನೇನು ಇಲ್ಲ, ಯೂನಿವರ್ಸ್ ಆದ ಈತನಾದ ಹಣ ಸುತ್ತಲೂ ಅವನಿಗೆ ಬೇಕಾಗಿರೋದು, ಅವನು ಬಯಸಿರೋ ಕಾರು, ಅವನು ಬಯಸಿರೋ ಮನೆಯಲ್ಲಿ ಅವನು ಇದ್ಕೊಂಡು ಸುತ್ತಲೂ ಹಣದ ರಾಶಿಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಆ ಮೆಟ್ಲುಗಳು ಕೂಡ ಸಹ ಅವನಿಗೆ ಒಳ್ಳೆ ಚಿನ್ನದ ಮೆಟ್ಲುಗಳ ಥರ ಕಾಣ್ತಿದೆ. ಸೊ ಇನ್ನೇನು ಒಂದು ಸ್ಟೆಪ್ ಹತ್ತಬೇಕು ಅಂತ ಕಾಲು ತೆಗೆದು ಹೀಗೆ ಇಡ್ತಾನೆ. ಅವಾಗ ಥಪಾಲ್ ಅಂತ ಕೆಳಗೆ ಬಿದ್ದಂಗೆ ಅನಿಸುತ್ತೆ. ಅದು ತೀರಾ ಕಣ್ ತೆಗೆದು ನೋಡಿದ್ರೆ ಅವನ ಕನಸಾಗಿರುತ್ತೆ. ಅವನ ಮನೆಯಲ್ಲೇ ಅವನಿರ್ತಾನೆ. ಅವನು ಈ ರೀತಿ ಕನಸ್ಕೊಳಕ್ಕೆ ಕಾರಣ ಏನಾಗಿರುತ್ತೆ ಹೇಳಿ? ಅವನು ಎಲ್ಲೋ ಒಂದು ಸಂದರ್ಭವನ್ನು ನೋಡಿರ್ತಾನೆ. ಅದು ಫಿಲಮಲ್ಲಿ ಆಗಿರಬಹುದು, ಅಥವಾ ಯಾವುದೇ ಒಂದು ಮದುವೆ ಸಮಾರಂಭಗಳಲ್ಲಿ, ಯಾವುದಾದ್ರು ಒಂದು ಫಂಕ್ಷನಲ್ಲಿ. ಅಂದರೆ ಈಗ ನಾ ಹೇಳಿರೋ ವಿಧಾನದಲ್ಲಿ ಹೆಚ್ಚು ಆಗಿರ್ಬೋದು, ಕಡಿಮೆ ಆಗಿರ್ಬೋದು. ಅವನು ವಿಜುವಲೈಸೇಷನ್ ಹೇಳ್ತಾ ಇರೋದು ನಾನು. ಈ ರೀತಿ ಊಹಿಸ್ಕೊಂಡಿರ್ತಾನೆ. ಸೊ ಆ ಊಹಿಸ್ಕೊಳ್ಳೋಕ್ಕೆ ಕಾರಣ, ಅವನ ಕನಸು ಬೀಳೋದಕ್ಕೆ ಕಾರಣ ಏನು ಅಂದರೆ ಅವನ ನಿಜ ಜೀವನದಲ್ಲಿ ಅದನ್ನು ನೋಡಿರ್ತಾನೆ. ಎಲ್ಲೋ ಒಂದು ಸಂದರ್ಭದಲ್ಲಿ ಅದನ್ನು ವೀಕ್ಷಣೆ ಮಾಡಿರ್ತಾನೆ. ಅವನ ಜೀವನದಲ್ಲಿ ಹಂಗಾಗಬೇಕು ಅಂತ ಬಯಸಿರ್ತಾನೆ. ಸೊ ಹಾಗಾಗಿ ಅದು ಕನಸು ರೂಪದಲ್ಲಿ ಬಂದಿರುತ್ತೆ ಅವನಿಗೆ. ಕನಸು ನಮಗೆ ಸುಮ್ಮನೆ ಬರೋದಿಲ್ಲ. ನಾವು ಲ್ಯಾವಿಶ್ ಆಗಿರಬೇಕು, ರಿಚೆಸ್ಟ್ ಪರ್ಸನ್ ಆಗಿರಬೇಕು, ನಾವು ಒಳ್ಳೆ ಹೋದನಲ್ಲಿ ಇದ್ದಂಗೆ ಕನಸು ಬಂದಿರೋದು ಕೂಡ ಅದು ನಮಗೆ ನಾವೇ ಅದನ್ನು ಬಯಸಿರ್ತೀವಿ. ಯಾರನ್ನೋ ರಿಚ್ ಆಗಿರೋರನ್ನ ಅವರು ನಮ್ಮ ಕಣ್ಮುಂದೆ ಪಾಸ್ ಆದಾಗ, ಅಥವಾ ಯಾವುದೇ ಒಂದು ಮೀಟಿಂಗಲ್ಲಿ ನೋಡಿದಾಗ, ಒಂದು ಫಂಕ್ಷನಲ್ಲಿ ಅವ್ರನ್ನ ನೋಡಿದಂಗೆ ನಾವು ಏನು ಅನ್ಕೊತೀವಿ, ನಾವು ಈ ರೀತಿ ಯಾಕಿಲ್ಲ, ಅಥವಾ ನಾವು ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಥಾಟ್ ರಿಲೀಸ್ ಮಾಡಿರ್ತಾನೆ. ಒಂದು ಕ್ಷಣಕಾಲಿಕ ಥಾಟ್. ಅದನ್ನು ಆಮೇಲೆ ಅವರು ಮರ್ತೋಗಿರ್ತಾರೆ. ಹೀಗೆ ಅಂದ್ಕೊಂಡು ಮರ್ತೋಗ್ತೀವಿ. ಮತ್ತು ನಮ್ಮ ಕೆಲಸಗಳ ಮೇಲೆ ನಾವು ಹೊರಟೋಗ್ತೀವಿ. ಓಕೆನಾ? ಆದರೂ ಅದು ನಮ್ಮ ಕನಸಿಗೆ ಬರುತ್ತೆ. ಅಂದರೆ ಆ ಕನಸನ್ನು ಕೂಡ ನಾವು ಬಯಸಿದ್ದೀವಿ. ಅದು ಕನಸು ರೂಪದಲ್ಲಿ ಬಂದಿದೆ. ನಾವೀಗ ಏನು ಮಾಡಬೇಕಂದ್ರೆ ಕನಸು ಕಾಣ್ತಾನೆ ಇರಬಾರ್ದು, ಕನಸಿಗೆ ಸೀಮಿತ ಮಾಡಬಾರ್ದು. ಬಂದಿದೆ ಅಲ್ಲ ಆ ಕನಸು, ಆ ಕನಸನ್ನು ನಡೆದೋಗಿದೆ ಅಂತ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಗೇನು ಬೇಕು ಅಂತ ಬಯಸ್ತಾ ಇದ್ದೀರೋ ಅದನ್ನೆಲ್ಲ ಬರೀರಿ. ಯೂನಿವರ್ಸ್ ಹತ್ರ ಅದನ್ನು ಮೆಸೇಜ್ ಬಿಡ್ರಿ. ನೀವು ಬಾಯಿ ಬಿಟ್ಟು ಮಾತಾಡೋಕ್ಕೆ ಆಗಿಲ್ಲ ಅಂದ್ರೇ ಈ ಸಂದರ್ಭಗಳು ಹೇಳ್ತಾ ಇರೋದು ನಾನು. ಬರ್ಕೊಳ್ಳಿ. ಒಂದು ಪೇಪರ್ ಪೆನ್ ತಗೊಂಡು ಬರಿಬೇಕಷ್ಟೇ, ಇನ್ನೇನು ಮಾಡಬೇಕಾಗಿಲ್ಲ. ನೀವು ಇಲ್ಲಿ ಇಷ್ಟು ಮಾಡಿ. ಸೊ ಈ ರೀತಿ ಬರಿತಾ ಇರುವಾಗ ಏನು ಅನಿಸುತ್ತೆ ಅಂದರೆ ನಮಗೇನು ಬೇಕು ಅನ್ನೋದು ನಾವು ಇಲ್ಲಿ ನಮಗೆ ಗೊತ್ತಾಗುತ್ತೆ, ಅರಿವು ಮೂಡ್ಕೊತೀವಿ. ನಮಗೇನು ಬೇಕು ಜೀವನದಲ್ಲಿ, ನಾವೇನು ಬಯಸ್ತಾ ಇದ್ದೀವಿ, ಏನಕ್ಕೋಸ್ಕರ ಜೀವಿಸ್ಬೇಕು. ಇವಾಗ ಹೇಳಿ, ನೀವು ಬದುಕಿದ್ರೆ ಸಾಕ, ಜೀವಿಸ್ಬೇಕಾ? ನೀವು ಅಂದ್ಕೊಂಡು ಹಾಗೆ ನಿಮ್ಮ ಲೈಫ್ ಸ್ಟೈಲ್ನ ನೀವು ಜೀವಿಸ್ಬೇಕಾ? ಇದನ್ನ ಕಾಮೆಂಟ್ ಮಾಡಿ. ಬದುಕಬೇಕು ಅಂದರೆ ಎಲ್ಲರೂ ಬದುಕ್ತಾರೆ. ನಮ್ಮ ಜೊತೆ ಎಲ್ಲ ಜೀವರಾಶಿಗಳು ಬದುಕ್ತಾ ಇದ್ದಾವೆ. ಅದಕ್ಕೆ ಎಷ್ಟು ಆಯುಷ್ ಇರುತ್ತೋ ಅಷ್ಟು ದಿನ ಅದು ಬದುಕ್ತದೆ. ಇವಾಗ ಡಿಸೈಡ್ ಮಾಡಿ, ನೀವು ಬದುಕಬೇಕಾ? ಕ್ಯಾಶುವಲ್ ಆಗಿ ಆಯಿತು, ಇವತ್ತಿನ ದಿನ ಕಳೀತು, ನಾಳೆ ಅಷ್ಟೇ ತಾನೇ. ನಿನ್ನೆ ಕಳೀತು, ಇವತ್ತಿನ ದಿನ ಇದ್ದೀವಿ, ನಾಳೆನೂ ಇರ್ತೀವಿ, ಇಷ್ಟೇ ಅಲ್ಲ. ಜೀವಿಸಬೇಕು. ಅದು ಯಾವ ರೀತಿ? ಸಂತೋಷ, ಆನಂದ, ಸಂಪತ್ತು, ಐಶ್ವರ್ಯ, ಧನ ಸಂಪತ್ತು, ಐಶ್ವರ್ಯಗಳೊಂದಿಗೆ ನಿಮ್ಮ ಜೀವನ ರಿಚ್ ಆಗಿ ಇರಬೇಕು. ಈ ರೀತಿ ವಿಜುವಲೈಸೇಷನ್ ಮಾಡ್ಕೋಬೇಕು ಪ್ರತಿಯೊಬ್ಬರು. ಖಂಡಿತ ಆಗುತ್ತೆ. ಹೇಗಿರಬೇಕು ಅಂದರೆ ಜೀವನ, ಇವನು ಏನು ಇಲ್ಲ, ಇವನು ಬರೀ ಇದ್ದಾನೆ ಬಿಡು ಅಂದ್ಕೊಳೋರು ಕೂಡ ನಿಮ್ಮ ಹೆಸರನ್ನ ಹೇಳಬೇಕು. ಆ ಮಟ್ಟಕ್ಕೆ ನೀವು ರೀಚ್ ಆಗಬೇಕು. ಅಂದರೆ ನಮ್ಮ ಥಾಟ್ಸ್ ಉನ್ನತಿಯಾಗಿರಬೇಕು. ಬರೀ ಥಾಟ್ಸ್ನ ಬಿಡುಗಡೆ ಮಾಡೋದಲ್ಲ, ಪ್ರತಿದಿನ ಅದನ್ನು ಚೇತಿಸ್ತಾ ಇರಬೇಕು. ನಾವು ಅದಕ್ಕೆ ರೀಚ್ ಆಗೋದೇ ನಮ್ಮ ಒಂದು ಕರ್ತವ್ಯ.
ಅದು ಮಾಡೋ ಕೆಲಸದಲ್ಲಿ, ಸತತ ಪ್ರಯತ್ನದಲ್ಲಿ, ನಮ್ಮ ಥಾಟ್ಸ್ನ ಬಿಡುಗಡೆ ಮಾಡೋದರಲ್ಲಿ, ಯಶಸ್ಸು ನೋಡೋದ್ರಲ್ಲಿ, ಕೃತಜ್ಞತೆ ಭಾವನೆಯನ್ನು ವ್ಯಕ್ತಪಡಿಸೋದ್ರಲ್ಲಿ, ಇಷ್ಟರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಬಯಸಿರೋ ಒಂದು ಜೀವನ ಸಿಗೋದಕ್ಕೆ, ಅಂದರೆ ಜೀವಿಸೋದಕ್ಕೆ. ಸೊ ತಡ ಯಾಕೆ? ಪ್ರತಿನಿತ್ಯ ಒಂದು ಪೇಪರ್ ಪೆನ್ ಅಷ್ಟೇ ಬೇಕಾಗಿರೋದು, ಬರೀರಿ. ಅದು ನಿಮ್ಮ ಜೀವನದಲ್ಲಿ ನಡೆದಿದೆ ಅಂತ ನೀವು ನಂಬಿ, ಆವಾಗ ಖಂಡಿತ ಆ ಸಂದರ್ಭ ಬರುತ್ತೆ, ಅದು ನಿಜ ಆಗುತ್ತೆ. ದುಡ್ಡು ವಿಷಯದಲ್ಲಿ ಆಗಿರಬಹುದು, ಸಂಬಂಧ ಬಾಂಧವ್ಯಗಳ ವಿಷಯದಲ್ಲಿ ಆಗಿರಬಹುದು, ನಿಮ್ಮ ಇಷ್ಟಾರ್ಥಗಳು ಯಾವುದೇ ಆಗಿರಬಹುದು, ಒಂದು ವಸ್ತುನ ನೀವು ಖರೀದಿ ಮಾಡೋದು ಆಗಿರಬಹುದು. ಯಾಕಂದರೆ ಕೆಲವರಿಗೆ ಒಂದು ವಸ್ತುಗಳ ಮೇಲೆ ಆಸೆ ಇರುತ್ತೆ, ಅಂಥವ್ರಿಗೂ ಇದು ವರ್ತಿಸುತ್ತೆ. ಅವ್ರು ಏನು ಬಯಸ್ತಾ ಇದ್ದಾರೋ ಅದನ್ನು ಪಡೆಯೋದ್ರಲ್ಲಿ, ಅದು ವಸ್ತು, ವಾಹನ, ಇನ್ನೊಂದು ಮನೆ, ದುಡ್ಡು, ಒಡವೆ, ಈ ಥರ ಎಕ್ಸಾಂಪಲ್ಸ್ ನಿಮಗೆ ಬಿಟ್ಟಿದ್ದು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಬರೀರಿ. ಅದು ನಿಮಗೆ ಆಲ್ರೆಡಿ ನೀವು ಅನುಭವಿಸ್ತಿದ್ದೀರಾ ಅದನ್ನು, ಅದಕ್ಕೆ ಥ್ಯಾಂಕ್ ಯು. ಸರಿ, ಇಂಥ ಒಂದು ಡಿಸೈನ್ ಒಡವೆ, ಆ ಒಡವೆ ಮಾಡಿರೋರಿಗೆ ಥ್ಯಾಂಕ್ ಯು ಹೇಳಿ. ಆಲ್ರೆಡಿ ನೀವು ಹಾಕ್ಕೊಂಡಂಗೆ ವಿಸುವಲೈಸೇಷನ್ ಮಾಡಿ. ಹೆಣ್ಮಕ್ಳಾದರೆ ಒಡವೆ ಅಂದ ತಕ್ಷಣ ಅವ್ರಿಗೆ ಈಸಿಯಾಗಿ ಕ್ಯಾಚ್ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಲೇಡೀಸ್ ಜೆಂಟ್ಸ್ ಎಲ್ಲರ ಒಂದು ಇಷ್ಟಾರ್ಥಗಳು ಒಂದೇ, ಜೀವರಾಶಿಗಳು ಇಲ್ಲಿ ಎರಡೇ. ಒಂದು ನಾ ಹೇಳಿದ್ನಲ್ಲ ಇದಕ್ಕೆ ಮೊದಲು ವಿಡಿಯೋಗಳಲ್ಲಿ, ಒಂದು ಗಂಡು ಒಂದು ಹೆಣ್ಣು ಅಷ್ಟೇ. ಇಬ್ಬರಿಗೂ ಆಸೆಗಳಿರ್ತವೆ. ಅಂದರೆ ಹಣಕಾಸಿನ ಒಂದು ವಿಷಯದಲ್ಲಿ ರಿಚೆಸ್ಟ್ ಪರ್ಸನ್ ಆಗಿರಬೇಕು, ನಾನು 4 ಜನದಲ್ಲಿ ಒಳ್ಳೆಯ ಹೆಸರು ಪಡಿಬೇಕು, ನನ್ನ ಜೀವನ ಶೈಲಿ ನಾನು ಅಂದ್ಕೊಂಡಂಗೆ ನಾನು ನಡೆಸಬೇಕು ಅಂತ ಇಬ್ಬರ ಒಂದು ಕನಸು ಆಗಿರುತ್ತೆ. ಹೇಳಿರೋ ವಿಧಾನವನ್ನು ಫಾಲೋ ಮಾಡಿ. ಖಂಡಿತ ಆ ಒಂದು ವ್ಯಕ್ತಿ ಕನಸ್ಕೊಂಡಂಗೆ ನಿಮಗೇನು ಕನಸು ಬಂದಿದೆ ಅದು ನಿಮ್ಮ ಜೀವನದಲ್ಲಿ ನಿಜ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ನಿಜ ಆಗಿಲ್ಲ ಅಂದರೆ ನಿಜ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಈ ಒಂದು ವಿಷಯದಲ್ಲಿ ನಿಮಗೆ ಯಾವ ರೀತಿ ರಿಚೆಸ್ಟ್ ಆಗಿ ಕನಸು ಬಂದಿದೆ ಅನ್ನೋದನ್ನು ಒಂದು ಕ್ಷಣ ಕಾಲ ಯೋಚನೆ ಮಾಡಿ, ನಿಮ್ಮ ಪರವಾಗಿ ನೀವು ಯೋಚನೆ ಮಾಡಿ ಅದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಈ ರೀತಿ ಒಂದು ಪೇಪರ್ ಪೆನ್ನಲ್ಲಿ ಬರೆದು ಪ್ರತಿನಿತ್ಯ ಅದನ್ನು ಹೇಳ್ಕೊಳ್ಳಿ. ಒಳ್ಳೆ ಸೆಂಟೆನ್ಸ್ನ ಫಾರ್ಮ್ ಮಾಡಿ ನಿಜ ಜೀವನದಲ್ಲಿ ಅದು ಆಗಿದೆ ಅಂತ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಖಂಡಿತ ಯೂನಿವರ್ಸ್ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.